ನಮಸ್ತೆ ಟು ಆಲ್ ಮೈ ವ್ಯೂವರ್ಸ್. ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಈ ದಿನದ ಎಕ್ಸಾಮನ್ನು ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ಭಾವಿಸ್ತಾ ಇಂದಿನ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನಡೆದಂತಹ ಅಂದರೆ 29/3/2025 ನಡೆದಂತಹ ಸಮಾಜ ವಿಜ್ಞಾನ ಅದಕ್ಕೆ ಕೀ ಆನ್ಸರನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ಹೇಗೆ ಬರೆದಿದ್ದೀರಾ ಅಂತ. ತೀರಾ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ಆಗಿ ತೀರಾ ಯೋಚನೆ ಮಾಡಿಕೊಂಡು ಸೈನ್ಸಿಗೆ ಎಫೆಕ್ಟ್ ಮಾಡ್ಕೋಬೇಡಿ. ನೆಕ್ಸ್ಟ್ ಬರುವ ಎಕ್ಸಾಮ್ಸನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೆಟ್ ಮಿ ಸ್ಟಾರ್ಟ್. ಫಸ್ಟ್ ಕ್ವೆಶನ್ಗೆ ಆನ್ಸರ್ ಮಲ್ಟಿಪಲ್ ಚಾಯ್ಸು, ಅಲಿಪ್ತ ನೀತಿ. ಸೆಕೆಂಡ್ ಕ್ವೆಶನ್ ಸುವರ್ಣ ಕ್ರಾಂತಿ ಎಂದು ಕರೆಯಲ್ಪಡುತ್ತದೆ. ಥರ್ಡ್ ಕ್ವೆಶನ್ ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ. ನಾಲ್ಕನೇ ಪ್ರಶ್ನೆ ಮನೆ ಕೆಲಸಗಾರರು. ಐದನೇ ಪ್ರಶ್ನೆಗೆ ಉತ್ತರ 1909ರ ಭಾರತೀಯ ಪರಿಷತ್ ಕಾಯ್ದೆ. ಆರನೇ ಪ್ರಶ್ನೆಗೆ ಉತ್ತರ ರಕ್ಷಣಾ ವೆಚ್ಚ. ಏಳನೇ ಪ್ರಶ್ನೆಗೆ ಉತ್ತರ ಡಿ ರಾಷ್ಟ್ರೀಯ ಆಯೋಗ. ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು. ಈಗ ಸೆಕೆಂಡ್ ಮೇನನ್ನು ನೋಡೋಣ. 1 ಮಾರ್ಕ್ ಕ್ವೆಶನ್ನು. ಇಲ್ಲಿ 1 ಅಥವಾ 2 ಪದಗಳಲ್ಲಿ ಬರೆದ್ರೆ ಇದಕ್ಕೆ ಉತ್ತರ ಸಾಕಾಗುತ್ತೆ. ಫಸ್ಟ್ 9th ಕ್ವೆಶನ್ಗೆ, ಸೆಕೆಂಡ್ ಮೇನು 9th ಕ್ವೆಶನ್ಗೆ ಉತ್ತರ ಗಂಗಾನಗರ ರಾಜಸ್ಥಾನ. 10ನೇ ಪ್ರಶ್ನೆ ಹೆಣ್ಣು ಭ್ರೂಣವನ್ನು ಗರ್ಭಾವಸ್ಥೆಯಲ್ಲಿಯೇ ಹತ್ಯೆ ಮಾಡುವುದು. 11ನೇ ಪ್ರಶ್ನೆ ಚಾಲ್ತಿ ಖಾತೆ. 12ನೇ ಪ್ರಶ್ನೆಗೆ ಉತ್ತರ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ. 13ನೇ ಪ್ರಶ್ನೆಗೆ 17ನೇ ವಿಧಿ. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಉತ್ತರ ಕಾನೂನಿನ ಸಮಗ್ರ ಹಾಗೂ ಕ್ರಮಬದ್ಧವಾಗಿ ಜಾರಿಗೊಳಿಸುವುದೇ ಸಾರ್ವಜನಿಕ ಆಡಳಿತ. 15ನೇ ಪ್ರಶ್ನೆಗೆ ಉತ್ತರ ದೆಹಲಿಯಲ್ಲಿ ಕಂಡುಬರುತ್ತದೆ. 16ನೇ ಪ್ರಶ್ನೆಗೆ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇನ್ನು ಥರ್ಡ್ ಮೇನು ಅದು 2 ಮಾರ್ಕ್ಸಿಗಿರುತ್ತೆ. 17th ಕ್ವೆಶನ್ನು ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವುವು. ಈ ಥರ ಪಾಯಿಂಟ್ ವೈಸ್ ಬರಿಬೇಕಾಗತ್ತೆ. ಸ್ಮೈಲ್ ಯೋಜನೆ, ಸಮಗ್ರ ಪುನರ್ವಸತಿ, ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019, ಗರಿಮಾಗೃಹ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್. ಇಷ್ಟು ಪಾಯಿಂಟ್ಸ್ ಅನ್ನು ಬರೆದಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಅದರಲ್ಲೇನೆ ಆಪ್ಷನ್ ಕ್ವೆಶನ್ನು ಯುನೆಸ್ಕೋದ ಕಾರ್ಯಗಳಾವುವು. ಮಕ್ಕಳ ಇದನ್ನೆಲ್ಲ ನಾನು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಲ್ಲಿ ಮಾಡಿದ್ನಲ್ಲ, ಅದರಲ್ಲಿ ಆಲ್ಮೋಸ್ಟ್ ತುಂಬ ಕ್ವೆಶನ್ಸು ರಿಪೀಟ್ ಆಗಿದೆ. ಇದು ಅದರಲ್ಲಿ ಒಂದು. ಯುನೆಸ್ಕೋದ ಕಾರ್ಯಗಳಾವುವು. ಪ್ರಪಂಚದಾದ್ಯಂತ ಶಿಕ್ಷಣ ಹಾಗೂ ಜ್ಞಾನವನ್ನು ಪ್ರಸಾರ ಮಾಡುವುದು, ತಾಂತ್ರಿಕ ಶಿಕ್ಷಣ, ರಚನಾತ್ಮಕ ಚಿಂತನೆ, ಸಾಂಸ್ಕೃತಿಕ ವಿಚಾರಗಳ ಪ್ರೋತ್ಸಾಹಿಸೋದು, ಪ್ರಪಂಚದಾದ್ಯಂತ ವಿಜ್ಞಾನ, ಶಿಕ್ಷಣ, ಸಂಸ್ಕೃತಿ ಪ್ರೋತ್ಸಾಹ, ಸರ್ಕಾರಗಳಿಗೆ ಹಾಗೂ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯ ಮಾಡುವುದು. ಇಷ್ಟು ಆಗಿರುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ ಜನಮಂದೆಯು ದೊಂಬಿಗಿಂತ ಹೇಗೆ ಭಿನ್ನ. ಯಾವ ರೀತಿ ಎರಡರದು ನೇಚರ್ ಅನ್ನೋದನ್ನು ಬರಿಬೇಕಾಗತ್ತೆ. ಜನಮಂದೆ ಅಂದರೆ ಏನು? ಪ್ರಚೋದನೆಗೆ ಒಟ್ಟಾಗಿ ಪ್ರತಿಕ್ರಿಯಿಸುತ್ತಿರುವ ಜನಸಂದಣಿ. ಪ್ರಚೋದನೆಗೊಳಪಟ್ಟು ಒಟ್ಟಾಗಿ ಜೊತೆಯಲ್ಲಿ ಎಲ್ಲರೂ ಮಾಬಲ್ಲಿ ರಿಯಾಕ್ಟ್ ಮಾಡೋದು. ನೆಕ್ಸ್ಟ್ 2ನೇ ಪಾಯಿಂಟು ಚಲನಚಿತ್ರ ಮಂದಿರದ ಹತ್ತಿರ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕಿದ ಜನಸ್ತೋಮ. ನೆಕ್ಸ್ಟ್ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ. ದೊಂಬಿ ಅಂದರೆ ಏನು? ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆ. ನಿಶ್ಚಿತವಾದ ಉದ್ದೇಶವಿರುವುದಿಲ್ಲ, ಒಗ್ಗಟ್ಟು ಇರುವುದಿಲ್ಲ, ಹಾಳು ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಅದರಲ್ಲೇನೆ ಆಪ್ಷನ್ ಕ್ವೆಶನ್ನು ಬಾಲ್ಯ ವಿವಾಹವನ್ನು ನಾವು ಹೇಗೆ ತಡೆಯಬಹುದು. ಫಸ್ಟ್ ಪಾಯಿಂಟ್ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳ ಮೂಲಕ ತಡೆಯಬಹುದು. ಸ್ಥಳೀಯವಾಗಿ ಮುಖ್ಯ ಶಿಕ್ಷಕರಿಗೆ ಅಥವಾ ಗ್ರಾಮ ಲೆಕ್ಕಿಗರಿಗೆ ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು PDOಗಳಿಗೆ ದೂರು ನೀಡುವ ಮೂಲಕ. ಮಕ್ಕಳ ಸಹಾಯವಾಣಿ
1098 ಇದನ್ನ 10 9 8 ಅಂತ ಉಲ್ಟಾ ಓದೋದಷ್ಟೇ. 8 9 10 ಅದನ್ನು ಹೀಗೆ ಓದಿದ್ರೆ 10 9 8. ಈ ನಂಬರ್ಗೆ ದೂರು ನೀಡುವ ಮೂಲಕ, ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನದ ಮೂಲಕ. ನೆಕ್ಸ್ಟ್ 19ನೇ ಪ್ರಶ್ನೆ, ಬಕ್ಸಾರ್ ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು? ಫಸ್ಟ್ ಪಾಯಿಂಟ್, ಬ್ರಿಟಿಷ್ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಆಲಂ ಶಾ ನೀಡಿದನು. ನೆಕ್ಸ್ಟ್ ಪಾಯಿಂಟ್, ಔದ್ನ ನವಾಬನಾದ ಪೂಜುದ್ ದೌಲನು 50 ಲಕ್ಷ ಕೊಡಬೇಕಾಗಿ ಬಂತು. ನೆಕ್ಸ್ಟ್ ಪಾಯಿಂಟ್, ಬಂಗಾಳದ ಆಡಳಿತವು ಕಂಪನಿ ನಿರ್ವಹಣೆಗೆ ಒಳಪಟ್ಟಿತು. ಈ ಕದನವು ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು. 20ನೇ ಪ್ರಶ್ನೆ, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಫಸ್ಟ್ ಪಾಯಿಂಟ್, ಪೋರ್ಚುಗೀಸರು ಹೆಚ್ಚಿನ ಸೈನ್ಯವನ್ನು ತರಿಸಿಕೊಂಡರು, ಚಳುವಳಿಗಳ ದಮನ ಮಾಡಿದರು. ಪೋರ್ಚುಗೀಸರ ಆಡಳಿತ ಭಾರತಕ್ಕೆ ಸೇರಬೇಕೆಂಬ ನಿರಂತರ ಚಳುವಳಿ. 1955ರಲ್ಲಿ ಸತ್ಯಾಗ್ರಹಿಗಳಿಂದ ವಿಮೋಚನಾ ಹೋರಾಟ. 21ನೇ ಪ್ರಶ್ನೆ, GIS ಮತ್ತು GPS ನಡುವಿನ ವ್ಯತ್ಯಾಸಗಳೇನು? GIS ಅಂದ್ರೇನು? ಪೃಥ್ವಿಯ ಮೇಲ್ಮೈ ಅಂಕಿಅಂಶ ಅಥವಾ ಮಾಹಿತಿ ಕಲೆ ಹಾಕುವುದು. ಅತಿ ಕಡಿಮೆ ಅವಧಿಯಲ್ಲಿ ಮಾಹಿತಿ ಒದಗಿಸುತ್ತದೆ. ಭೂಸ್ವರೂಪ, ಭೂಬಳಕೆ, ಮಣ್ಣು, ಬೆಳೆಗಳ ಹಂಚಿಕೆ. GPS ಅಂದರೆ ಸ್ಥಿರ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಮಾಹಿತಿ. ಇದು ಒಂದು ಪಾತ್ ಫೈಂಡರ್ ಕೂಡ ಆಗಿದೆ. ಇದು ಚಾರಣ ಮಾಡುವವರಿಗೆ ಹೆಚ್ಚು ಅನುಕೂಲಿಸುತ್ತದೆ. 22ನೇ ಪ್ರಶ್ನೆ, ಇಸ್ರೋದ ಮಹತ್ವದ ಸಾಧನೆಗಳೇನು? ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿ, ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹ ತಲುಪಿದ ಮೊದಲ ದೇಶ, ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದ ಮೊಟ್ಟ ಮೊದಲ ರಾಷ್ಟ್ರ ಭಾರತ, ಅತಿ ಕಡಿಮೆ ಖರ್ಚಿನಲ್ಲಿ ಚಂದ್ರಯಾನ ಮಾಡಿದ ಕೀರ್ತಿ ಇಸ್ರೋಗೆ ಸಲ್ಲುತ್ತದೆ. 23ನೇ ಪ್ರಶ್ನೆ, ವಸತಿಹೀನರಿಗೆ ಸರ್ಕಾರವು ಕೈಗೊಂಡಿರುವ ಮಾಹಿತಿ ಯೋಜನೆಗಳನ್ನು ಹೆಸರಿಸಿ. ಪಾಯಿಂಟ್ ವೈಸ್ ಬರ್ದಿರ್ತೀರಾ. ಇಂದಿರಾ ಆವಾಸ್ ಯೋಜನೆ, ಆಶ್ರಯ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಬಸವ ಯೋಜನೆ. 24ನೇ ಪ್ರಶ್ನೆ, ಉದ್ಯಮಶೀಲತೆಯ ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ? ಇದು ಅವಕಾಶಗಳನ್ನು ಅನ್ವೇಷಿಸಲು ಪ್ರಚೋದನೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್, ಕಷ್ಟ ಸಾಧ್ಯ ಕೆಲಸಗಳನ್ನು ಸುಲಭ ಸಾಧ್ಯವಾಗಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಉದ್ಯಮಶೀಲತೆಯು ಸೃಜನಾತ್ಮಕವಾಗಿರಲು ಒಂದು ಕಾರ್ಯವಿಧಾನವಾಗಿದೆ. ಸೃಜನಾತ್ಮಕವಾಗಿರುವ ಯಾರಾದರೂ ಉದ್ಯಮಶೀಲನಾಗಲು ಅನುವು ಮಾಡಿಕೊಡುತ್ತದೆ. ಹೀಗೆ 2 ಮಾರ್ಕ್ಸಿಂದ ನಾನು ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಮ್ಯಾಪನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.